ನಮಸ್ಕಾರ ಸ್ನೇಹಿತರ. ಇವತ್ತು ಈ 12 ಜಿಲ್ಲೆಗಳಲ್ಲಿರ್ತಕ್ಕಂತಹ ಪಿಂಚಣಿದಾರರಿಗೆ ಅವರು ಹಿರಿಯರಾಗಿರಲಿ ಅಥವಾ ವಿಧವಾ ಮಹಿಳೆಯರಾಗಿರಲಿ ಅಥವಾ ಅಂಗವಿಕಲರಾಗಿರಲಿ, ಸೊ ಎಲ್ಲರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗತ್ತೆ. 12 ಜಿಲ್ಲೆಗಳಂತೂ ಮುಖ್ಯವಾಗಿ ತಿಳ್ಕೊಳ್ಬೇಕು. ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು. ಈಗ ಬರೀ ಮಾರ್ಚ್ ತಿಂಗಳದಷ್ಟೇ ಸರ್ಕಾರ ಕೊಟ್ಟಿಲ್ಲ ಅಂತೇನಿಲ್ಲ. ಹೋದ ಒಂದು ಫೆಬ್ರವರಿ ತಿಂಗಳ ಹಣವನ್ನು ಕೂಡ ಸರ್ಕಾರ ಕೊಟ್ಟಿಲ್ಲ. ಅದರಲ್ಲಿ ಮುಖ್ಯವಾಗಿ ಡಿಸೆಂಬರ್ ಆದ ಬಳಿಕ ಜನವರಿ ತಿಂಗಳ ಹಣ ಕೂಡ ಸರಿಯಾಗಿ ಎಲ್ಲರಿಗೂ ಕೂಡ ಜಮಾ ಆಗಿರಲಿಲ್ಲ. ಹೋದ ವರ್ಷದ ಡಿಸೆಂಬರ್ ತಿಂಗಳ ಹಣ ಈ ಫೆಬ್ರವರಿನಲ್ಲಿ ಜಮಾ ಆಗಿತ್ತು. ಹಾಗಾದರೆ ಜನವರಿ ತಿಂಗಳ ಹಣ ಯಾವಾಗ ಜಮಾ ಆಯಿತು? ಅದು ಕೂಡ ಸರಿಯಾಗಿ ಜಮಾ ಆಗಿಲ್ಲ. ಜೊತೆಗೆ ಫೆಬ್ರವರಿ ಕೂಡ ದುಡ್ಡು ಸರಿಯಾಗಿ ಬಂದಿಲ್ಲ. ಈಗ ಮಾರ್ಚ್ ಇದು ಕೂಡ ಸರಿಯಾಗಿ ಬಂದಿಲ್ಲ. ಸೊ ಹೀಗಾಗಿ 3 ತಿಂಗಳ ಹಣವನ್ನು ಸರ್ಕಾರ ನಿಮಗೆ ಒದಗಿಸಿ ಕೊಡಬೇಕಾಗಿತ್ತು. ಅದರಲ್ಲಿ ಜನವರಿ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಜಮಾ ಆಗಿದೆ. ಇನ್ನೂ ಕೂಡ ಬಾಕಿ ಉಳಿದಿರತಕ್ಕಂತಹ ಫಲಾನುಭವಿಗಳು ಕೂಡ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಯಾವುದೇ ತೊಂದರೆ ಇಲ್ಲ. ಆದರೆ ಇಲ್ಲಿ 23 ಲಕ್ಷಕ್ಕಿಂತ ಹೆಚ್ಚಿನ ಪಿಂಚಣಿದಾರರನ್ನು ಈ ಯೋಜನೆಯಿಂದ ಹೊರಹಾಕಲಾಗಿದೆ. ಯಾತಕ್ಕೆ, ಯಾವ ಕಾರಣಕ್ಕಾಗಿ ಹೊರಹಾಕಿದ್ರು? ಪ್ರತಿಯೊಂದು ಯೋಜನೆಗಳಲ್ಲಿ ವೆರಿಫಿಕೇಶನ್, ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳಲ್ಲಿ ವೆರಿಫಿಕೇಶನ್. ಹೀಗೆ ಕಣ್ರಿ, ಈಗ ಫ್ರೀ ಆಗಿ ಕೊಡ್ತಿದ್ದಾರಂದ ಬಳಿಕ, ಫ್ರೀ ಆಗಿ ಯೋಜನೆಗಳನ್ನು ಜಾರಿ ತರ್ತಾ ಇದ್ದಾರಂದ ಬಳಿಕ ಪ್ರತಿಯೊಂದು ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗೇ ಆಗುತ್ತೆ. ಯಾರಿಗೆ ಎಲಿಜಿಬಲ್ ಇರ್ತಾರೋ ಅವ್ರಿಗೆ ಮಾತ್ರ ದುಡ್ಡು ಕೊಡುವಂಥದ್ದು. ಅದರಲ್ಲಿ ಎಲಿಜಿಬಲ್ ಇದ್ರೂ ಸಹಿತ ಒಂದು ಡಾಕ್ಯುಮೆಂಟ್ಸ್ಗಳು ಸರಿಯಾಗಿ ಅಟ್ಯಾಚ್ ಇರಲಿಲ್ಲ ಅಂದರೂ ಸಹಿತ ದುಡ್ಡು ಬರೋದಿಲ್ಲ. ಇದನ್ನು ಸ್ವತಃ ಸರ್ಕಾರವೇ ಖುದ್ದಾಗಿ ಹೇಳುತ್ತೆ. ಈಗಾಗಲೇ ನೋಡಿದಿರಿ ನೀವು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಾಂತ್ರಿಕ ದೋಷದಿಂದನೂ ಕೂಡ ಸರಿಯಾಗಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇಲ್ಲ ಅಂತ ಬಂದಿದ್ದಾದರೆ ಅವರನ್ನು ಕೂಡ ತೆಗೆದಾಕ್ಬಿಡ್ತಾರೆ. ಈ ರೀತಿ ಸರ್ಕಾರ ವೆರಿಫಿಕೇಶನ್ ಮಾಡ್ತಾ ಇದೆ. ಈ ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚೆ ಇದು ಯಾವ ರೀತಿಯಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾ ಇರಲಿಲ್ಲ. ಆದರೆ ಈಗ ಸರ್ಕಾರದಿಂದ ದುಡ್ಡು ಹೋಗತ್ತಂದ ಬಳಿಕ, ಸರ್ಕಾರದಿಂದ ಹೆಚ್ಚಿನ ಖರ್ಚು ವೆಚ್ಚ ಆಗ್ತಾ ಇದೆ ಅಂದ ಬಳಿಕ ಒಂದು ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ದುಡ್ಡು ಉಳಿಯುತ್ತೋ ಉಳಿಸ್ಕೊಳ್ತಾರಷ್ಟೇ. ಈಗ ಪಿಂಚಣಿ ಹೆಚ್ಚಳ ಕೂಡ ಆಗ್ತಾ ಇದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದ್ದು, ಅದರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡೋಣ. ಸೊ ಒಟ್ಟಾರೆಯಾಗಿ ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಪಿಂಚಣಿದಾರರು ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೆ ಸಿಗಬೇಕಾಗಿರ್ತಕ್ಕಂತಹ ಇಂಪಾರ್ಟೆಂಟ್ ಮಾಹಿತಿ ಈ ವಿಡಿಯೋದಲ್ಲಿ ಸಿಕ್ಬಿಡತ್ತೆ. ಮತ್ತೊಂದು ವಿಡಿಯೋ ನೋಡುವಂತಹ ಅವಶ್ಯಕತೆನೇ ಇರೋದಿಲ್ಲ. ಸೊ ಹೀಗಾಗಿ ಎಲ್ಲರೂ ಕೂಡ ತಪ್ಪದೆ ಈ ವಿಷಯವನ್ನು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಪಿಂಚಣಿ ಯೋಜನೆಯಲ್ಲಿ ನಿಮಗೆ ಮೊದಲು ಯಾವ ರೀತಿಯಾಗಿ ಜಮಾ ಆಗ್ತಾ ಇತ್ತು ದುಡ್ಡು ಅಂದರೆ, ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚಿತವಾಗಿ ಈಗ ಮಾರ್ಚ್ ಪ್ರಾರಂಭವಾಯಿತು ಅಂತ ಅಂದ್ಕೊಳ್ಳಿ. ಮಾರ್ಚ್ ಪ್ರಾರಂಭ ಆಗಿದ್ದೇ ಆದರೆ ಮಾರ್ಚ್ 1ನೇ ತಾರೀಕು ಹಿಡ್ಕೊಂಡು 5ನೇ ತಾರೀಕು ಒಳಗಾಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗಿಬಿಡ್ತಾ ಇತ್ತು. ಆದರೆ ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಸಿಕ್ಕಾಪಟ್ಟೆ ಖರ್ಚು ವೆಚ್ಚ ಇದೆ. ಎಲ್ಲ ಯೋಜನೆಗಳನ್ನು ನಡೆಸಲಿಕ್ಕೆ ಒಂದು ಸ್ವಲ್ಪ ಅಡಚಣೆ ಅಂತೂ ಇದ್ದೇ ಇರುತ್ತೆ. ಸೊ ಹೀಗಾಗಿ ಗ್ಯಾರಂಟಿ ಯೋಜನೆಗಳಿಂದಾಗಿ ಪಿಂಚಣಿ ಯೋಜನೆಗೂ ಕೂಡ ಹೊಡೆತ ಬೀಳ್ತಾ ಇರುವಂಥದ್ದು. ಇದಂತೂ ಶಾಶ್ವತ ಯೋಜನೆ. ಈಗ ನಾಳೆ BJP ಪಕ್ಷ ಬತ್ತಂದರೆ ಗ್ಯಾರಂಟಿ ಯೋಜನೆಗಳು ಬಂದ್ ಆಗಿಬಿಡುತ್ತೆ. ಅದರಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಬಿಡಿ. ಆದರೆ ಈಗ ಯಾವ ಪಕ್ಷ ತಂದಿರತ್ತೋ ಈ ಯೋಜನೆಯನ್ನು ಅದು ಬಂದ್ ಆಗಿಬಿಡುತ್ತೆ ಆಟೋಮೆಟಿಕ್ ಆಗಿ. ಆದರೆ ಪಿಂಚಣಿ ಯೋಜನೆ ಹಾಗಲ್ಲ, ಇದು ಶಾಶ್ವತ. BJP ಬರಲಿ, ಕಾಂಗ್ರೆಸ್ ಬರಲಿ ಅಥವಾ JDS ಅಥವಾ ಇನ್ನಿತರ ಯಾವುದೇ ಪಕ್ಷ ಬರಲಿ, ಇದನ್ನು ಕೊಡಲೇಬೇಕು. ಬೇರೆ ಆಪ್ಷನ್ನೇ ಇಲ್ಲ. ಹಿರಿಯರಿಗೆ, ವಿಧವಾ ಮಹಿಳೆಯರಿಗೆ, ಅಂಗವಿಕಲರಿಗೆ ಇದು ಕೊಡಲೇಬೇಕಾಗತ್ತೆ. ಅದರಲ್ಲಿ ಸರಿಯಾಗಿ ಕೊಡ್ತಾ ಇಲ್ಲ. ಇದು ಮುಖ್ಯವಾಗಿ ನಾವು ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿದೆ. ಯಾಕಂದರೆ ಪ್ರತಿ ತಿಂಗಳು ಕೂಡ ಅದರದೇ ಆದಂತಹ ಒಂದು ತಿಂಗಳ ದುಡ್ಡನ್ನು ಕೊಟ್ಟುಬಿಟ್ಟು ಕ್ಲಿಯರ್ ಮಾಡಿದ್ರೆ ಅನೇಕ ಹಿರಿಯ ನಾಗರಿಕರು ಇದರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಬಹಳಷ್ಟು ಜನ ಅದು 1,000ನೋ ಅಥವಾ 2,000ನೋ ಜಮಾ ಆಗಲಿ, ಅದರಿಂದ ಅವ್ರಿಗೆ ಎಷ್ಟೋ ಹೆಲ್ಪ್ ಆಗ್ತಿರುತ್ತೆ. ಹೀಗಾಗಿ ಇದನ್ನು ಸರಿಯಾದ ಸಮಯಕ್ಕೆ ದುಡ್ಡನ್ನು ಜಮಾ ಮಾಡ್ತಾ ಇಲ್ಲ. ಅದನ್ನು ಬೇಗ ಜಮಾ ಮಾಡಬೇಕಂತ ನಮ್ಮ ಮನವಿ ಕೂಡ ಸರ್ಕಾರಕ್ಕೆ ಇರುತ್ತೆ. ಗೃಹಲಕ್ಷ್ಮಿ ಥರ ಮಾಡಿಬಿಡ್ತಾ ಇದ್ದಾರೆ. ಅದನ್ನು 2 ತಿಂಗಳು ಅಥವಾ 3 ತಿಂಗಳು ವೇಟ್ ಮಾಡಿ ಜಮಾ ಮಾಡೋದು ಆ ರೀತಿ ಇಲ್ಲ. ಇದನ್ನು ಸರಿಯಾಗಿ ಜಮಾ ಮಾಡಬೇಕು ಅಂತ ನಮ್ಮ ಮನವಿ ಇದ್ದೇ ಇರುತ್ತೆ. ಇನ್ನು ಸ್ನೇಹಿತರೆ, ಈ ಒಂದು ಪಿಂಚಣಿ ಯೋಜನೆಯಲ್ಲಿ 3 ತಿಂಗಳ ಹಣವನ್ನು ನಿಮ್ಮ ಖಾತೆಗಳಿಗೆ ಸರ್ಕಾರ ಜಮಾ ಮಾಡ್ತಾ ಇದ್ದು, ಅದರಲ್ಲಿ ಜನವರಿ ತಿಂಗಳ ಹಣ ಆಲ್ರೆಡಿ ಅರ್ಧಕ್ಕರ್ಧ ಕ್ಲಿಯರ್ ಆಗಿದೆ. ಇನ್ನು ಕೆಲವೊಂದಿಷ್ಟು ಜನ ಬಾಕಿ ಉಳಿದಿದ್ದಾರಲ್ಲ, ಅವರ ಖಾತೆಗಳಿಗೂ ಕೂಡ ಜಮಾ ಆಗುತ್ತೆ. ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಅದನ್ನು ಹೊರತುಪಡಿಸಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಕೂಡ ಸರ್ಕಾರ ಕೊಡಬೇಕಾಗಿದೆ. ಇದನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಬಜೆಟ್ ಮಂಡನೆ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸುಮಾರು 37,000 ಕೋಟಿಗಿಂತ ಹೆಚ್ಚಿನ ದುಡ್ಡನ್ನು ಮೀಸಲಿಡಲಾಗಿದೆ. ಅಲ್ಲಿಂದ ಪಿಂಚಣಿ ಯೋಜನೆಯಲ್ಲಿ ಎಲ್ಲ ಒಂದು ಪಿಂಚಣಿಯ
ಒಂದು ಪಿಂಚಣಿದಾರರ ಖಾತೆಗಳಿಗೆ ದುಡ್ಡು ಹೋಗುತ್ತೆ. ಯಾವುದೇ ರೀತಿ ತೊಂದರೆ ಇಲ್ಲ. ಎಷ್ಟು ದುಡ್ಡು ಮೀಸಲಿಡಬೇಕೋ ಅಷ್ಟೆಲ್ಲವೂ ಕೂಡ ನಾವು ಮೀಸಲಿಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಸರ್ಕಾರ ತಿಳಿಸಿದೆ. ಈಗಾಗಲೇ ನೋಡಿದಿರಿ ನೀವು, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ 28,608 ಕೋಟಿಯಷ್ಟು ದುಡ್ಡನ್ನು ಮೀಸಲಿಟ್ಟರು. ಯಾಕಂದರೆ ಅಷ್ಟು ಖರ್ಚು ವೆಚ್ಚ ಇದೆ. ವರ್ಷಕ್ಕೆ ಅಷ್ಟು ದುಡ್ಡು ಬೇಕು. ಹಾಗಾಗಿ ಅಷ್ಟು ದುಡ್ಡನ್ನು ಮೀಸಲಿಟ್ಟರು. ಇನ್ನು ಅನ್ನಭಾಗ್ಯ ಡಿಫ್ರೆಂಟ್ ಆದ ಬೇರೆ ಇಟ್ಟರು. ಅದೇ ರೀತಿಯಾಗಿ ಶಕ್ತಿ ಯೋಜನೆಯಲ್ಲಿ ಬೇರೆ ಇಟ್ಟರು. ಗೃಹಜ್ಯೋತಿ ಯೋಜನೆಯಲ್ಲಿ ಬೇರೆ ಇಟ್ಟರು. ಈ ರೀತಿಯಾಗಿ ಪ್ರತಿಯೊಂದು ಯೋಜನೆಯಲ್ಲಿ ಅದರದೇ ಆದಂತಹ ದುಡ್ಡನ್ನು ಮೀಸಲಿಟ್ಟಿದ್ದಾರೆ. ಅದೇ ರೀತಿಯಾಗಿ ಪಿಂಚಣಿ ಯೋಜನೆಯಲ್ಲಿ ಕೂಡ ಎಷ್ಟು ದುಡ್ಡನ್ನು ಕೊಡಬೇಕಾಗಿದೆಯೋ ಅಷ್ಟು ಮೀಸಲಿಡಲಾಗಿದೆ. ಹೀಗಾಗಿ ಯಾವುದೇ ರೀತಿ ತೊಂದರೆ ಅಂತೂ ಇಲ್ಲ. ಈಗ ಸದ್ಯಕ್ಕೆ ಪಿಂಚಣಿ ಯೋಜನೆಯಲ್ಲಿ ಕಳೆದ 2 ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ, ಅದು ಕೂಡ ಜಮಾ ಆಗ್ತಾ ಇದೆ. ಒಂದು ಸಾರಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಇದೇ ಜಿಲ್ಲೆಗೆ ಬರ್ತಾ ಇದೆ ಅಂತೇನಿಲ್ಲ, ಒಟ್ಟಾರೆಯಾಗಿ ಎಲಿಜಿಬಲ್ ಇದ್ದಂತಹ ಪಿಂಚಣಿದಾರರಿಗೆ ಜಮಾ ಆಗತ್ತೆ. ಅದರಲ್ಲಿ ಮುಖ್ಯವಾಗಿ ಈಗ ಲಕ್ಷಾಂತರ ಫಲಾನುಭವಿಗಳನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲಾಗಿದೆ. ಸೊ ಇದು ನಿಮ್ಮ ಗಮನದಲ್ಲಿರಬೇಕು. ಲಕ್ಷಾಂತರ ಫಲಾನುಭವಿಗಳಂದರೆ ನಾನು ಪ್ರಾರಂಭದಲ್ಲಿ ಕೂಡ ಹೇಳಿದ್ದೆ, 23 ಲಕ್ಷಕ್ಕಿಂತ ಹೆಚ್ಚಿನ ಪಿಂಚಣಿದಾರರನ್ನು ಹೊರಗಿಡಲಾಗಿತ್ತು ಅಂತ. ಅದು ಯಾವ ಕಾರಣಕ್ಕಾಗಿ ಅಂದರೆ, ಅನೇಕ ಪಿಂಚಣಿದಾರರು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಅಪ್ಲೈ ಮಾಡಿದ್ರಂತೆ. ಹೌದು, ಫೇಕ್ ಡಾಕ್ಯುಮೆಂಟ್ಸ್ಗಳಂದರೆ ಈಗ ದುಡ್ಡು ಕೊಟ್ಟು ಒಂದು 1500 ರೂಪಾಯಿ ಖರ್ಚಾಗ್ಲಪ್ಪ ಅಂತ ಹೇಳ್ಬಿಟ್ಟು ಒಂದು ಫೇಕ್ ಡಾಕ್ಯುಮೆಂಟ್ಸ್ ಮಾಡಿಕೊಂಡು ಅಪ್ಲೈ ಮಾಡಿರ್ತಾರೆ. ಅಪ್ರೂವಲ್ ಕೂಡ ಆಗುವಂತೆ ಮಾಡ್ಕೊಂಡಿರ್ತಾರೆ. ದುಡ್ಡು ಕೂಡ ಜಮಾ ಆಗ್ತಿರುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಸರ್ಕಾರಕ್ಕೆ ಹೊಡೆತು ಬಿಡುತ್ತೆ. ಫ್ರೀ ಅಂದರೆ ಎಲಿಜಿಬಲ್ ಇದ್ದಂಥವ್ರಿಗೆ ಕೊಟ್ಟರೆ ಬೆಟರು, ಇಲ್ದವ್ರಿಗೆ ಯಾಕೆ ಕೊಡಬೇಕು, ಶ್ರೀಮಂತರಿಗೆ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಸರ್ಕಾರದ್ದು. ಅದು ಒಳ್ಳೆಯ ಒಂದು ನಿರ್ಧಾರನೇ. ಆದರೆ ಈ ವೆರಿಫಿಕೇಷನ್ನು ಮೊದಲಿನಿಂದನೂ ಕೂಡ ಮಾಡ್ಕೊಳ್ತಾ ಬರಬೇಕಾಗಿತ್ತು. ಸರ್ಕಾರಕ್ಕೆ ಹೊಡೆತ ಬೀಳ್ತಾ ಇದೆ ಅಂದ ಬಳಿಕ ವೆರಿಫಿಕೇಷನ್ ಮಾಡೋದಲ್ಲ. ಪ್ರತಿ ಒಂದು ವರ್ಷದಲ್ಲಿ ಕೂಡ ಇದರ ಬಗ್ಗೆ ವೆರಿಫಿಕೇಷನ್ ಆಗಬೇಕು. ಎಲ್ಲ ಯೋಜನೆಗಳಲ್ಲಿ ಕೂಡ ಆಗಬೇಕು ಅಂತ ನಮ್ಮ ಮನವಿ. ಇದು ಸರ್ಕಾರಕ್ಕೆ ಬೆಟ್ರು. ಸರ್ಕಾರಕ್ಕೂ ಕೂಡ ದುಡ್ಡು ಉಳಿಯುತ್ತೆ. ಎಲಿಜಿಬಲ್ ಇದ್ದಂಥವ್ರಿಗೆ ಮಾತ್ರ ದುಡ್ಡು ಹೋಗುತ್ತೆ. ಅವರು ಕೂಡ ಒಂದು ಹಂತದಲ್ಲಿ ಶ್ರೀಮಂತರಾಗಬಹುದು. ಇದರಿಂದಾನೇ ಶ್ರೀಮಂತರಾಗ್ತಾರಂತಲ್ಲ, ಒಟ್ಟಾರೆಯಾಗಿ ಅವರಿಗೆಲ್ಲೋ ಹೆಲ್ಪ್ ಆಗುತ್ತೆ. ಇನ್ನು ಪಿಂಚಣಿಯನ್ನು ನೀವು ಪಡ್ಕೊಳ್ತಾ ಇದ್ರಿ, ಕಳೆದ 2 ತಿಂಗಳಿನಿಂದ ದುಡ್ಡು ಕೂಡ ಜಮಾ ಆಗ್ತಾ ಇದೆ. ಆದರೆ ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಅಂತ ನೋಡಿಕೊಂಡು ಸರ್ಕಾರ ದುಡ್ಡು ಕೊಡ್ತಾ ಇದೆ. ಬಹಳಷ್ಟು ಜನ ತೀರಿ ಹೋಗಿದ್ರು ಸಹಿತ ಅವರು ಇನ್ನೂ ಕೂಡ ಅವರ ಹೆಸರಿನಲ್ಲಿ ಕುಟುಂಬಸ್ಥರು ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಮರಣ ಪ್ರಮಾಣ ಪತ್ರವನ್ನು ನೀವು ತೆಗೆಸಿಕೊಂಡಿದ್ದೆ ಆದರೆ ಯಾವುದೇ ರೀತಿ ತೊಂದರೆ ಇರ್ತಾ ಇರಲಿಲ್ಲ. ಆದರೆ ನೀವು ಮರಣ ಪ್ರಮಾಣ ಪತ್ರವನ್ನೇ ತೆಗೆಸಿಕೊಳ್ಳೋದಿಲ್ಲ, ಆದರೆ ದುಡ್ಡು ಎಲ್ಲಿಂದ ಜಮಾ ಆಗಬೇಕು ನಿಮಗೆ? ಸೊ ಹೀಗಾಗಿ ಒಂದು ಹೊಡೆತ ಬಿದ್ದು ಬಿಡುತ್ತೆ ನಿಮಗೆ. ಸೊ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಯಾರು ಎಲಿಜಿಬಲ್ ಇರ್ತೀರಿ ಅವ್ರಿಗೆ ಮಾತ್ರ ದುಡ್ಡು ಜಮಾ ಆಗುತ್ತೆ. ನೀವು ಎಲಿಜಿಬಲ್ ಇದ್ದರೂ ಸಹಿತ, ನೀವು ಬದುಕಿದ್ರೂ ಸಹಿತ ನಿಮಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ಒಂದು ಕೆಲಸ ಮಾಡ್ಬೋದು. ನಿಮ್ಮ ಜೀವಿತ ಪ್ರಮಾಣ ಪತ್ರ ಅಂದರೆ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಇರುತ್ತೆ, ಅದು ಬದುಕಿದ್ದೀರಾ ಅಂತ ಕನ್ಫರ್ಮ್ ಕೂಡ ಒಂದು, ಮತ್ತು ನೀವೇ ಖುದ್ದಾಗಿ ಹೋಗಿ ಯಾವ ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿಸಿರ್ತೀರಿ ಆ ಬ್ಯಾಂಕಿಗೆ ಹೋಗಿ ಅದನ್ನು ಸಬ್ಮಿಟ್ ಮಾಡಿದ್ರೆ ಸಾಕು, ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗುತ್ತೆ. ಅಥವಾ ನಿಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ವಯಸ್ಸಾಗಿದೆ ಅಥವಾ ಅಂಗವಿಕಲರಿದ್ದೀರಿ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರನ್ನು ಕಳುಹಿಸಿ ವಿಡಿಯೋ ಕಾಲ್ನ ಮುಖಾಂತರ ಕನ್ಫರ್ಮ್ ಮಾಡಿದ್ರೆ ಸಾಕು, ನಿಮಗೆ ಮತ್ತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಪೆನ್ಷನ್ ಜಮಾ ಆಗಬೇಕಂದ್ರೆ ಈ ರೀತಿ ನೀವು ಮಾಡಲೇಬೇಕು. ಇದು ಸ್ವತಃ ಸರ್ಕಾರವೇ ತಿಳಿಸಿಕೊಟ್ಟಿರ್ತಕ್ಕಂಥದ್ದು. ಸೊ ಇದಾಗಿತ್ತು ಇನ್ಫಾರ್ಮೇಷನ್ ಸ್ನೇಹಿತರೆ. ಒಟ್ಟಾರೆಯಾಗಿ ನಿಮಗೆ ಕಳೆದ 2ರಿಂದ 3 ತಿಂಗಳನ್ನು ಜಮಾ ಆಗ್ತಾ ಇದೆ. ಇನ್ನು ಪಿಂಚಣಿ ಹೆಚ್ಚಳದ ಬಗ್ಗೆ ಹೇಳೋದಾದರೆ, ಪಿಂಚಣಿ ಸ್ನೇಹಿತರೆ ಹೆಚ್ಚಳ ಆಗೋದು ಬಹುತೇಕ ಡೌಟು. ಯಾಕಂದರೆ ಇದರ ಬಗ್ಗೆ ಚಳಿಗಾಲದ ಅಧಿವೇಶನಕ್ಕಿಂತ ಮುಂಚಿತವಾಗಿ ಚರ್ಚೆ ಆಗಿತ್ತು ಹೊರತು ಅದಾದ ಬಳಿಕ ಯಾವುದೇ ರೀತಿ ಚರ್ಚೆ ಇಲ್ಲ. ಬಜೆಟ್ ಮಂಡನೆಯಲ್ಲಿ ಕೂಡ ಇದರ ಬಗ್ಗೆ ಯಾವುದೇ ರೀತಿ ಚರ್ಚೆ ಆಗಲಿಲ್ಲ. ಸೊ ಹೀಗಾಗಿ ಪಿಂಚಣಿ ಏನಿದೆ, ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅದು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೊರತು ಪಿಂಚಣಿ ಹೆಚ್ಚಳ ಮಾಡ್ತೀವಿ ಅಂತಕ್ಕಂತಹ ಒಂದು ಸ್ಟೇಟ್ಮೆಂಟನ್ನು CM ಸಿದ್ದರಾಮಯ್ಯನವರು ಯಾವುದೇ ರೀತಿ ಕೊಟ್ಟಿಲ್ಲ. ಹೀಗಾಗಿ ನಾವು ಕಾಯ್ದು ನೋಡೋಣ, ಮತ್ತೇನಾದರೂ ಅಪ್ಡೇಟ್ ಸಿಕ್ಕರೆ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿರಾಸೆ ಅಂತರೂ ಆಗಬೇಡಿ. ಪಿಂಚಣಿ ಹೆಚ್ಚಳ ಆಗಬೇಕು ಅನ್ನುವಂತಹ ಒಂದು ಆಶಯ ನಮಗೂ ಕೂಡ ಇದೆ. ಯಾಕಂದರೆ ಎಷ್ಟೋ ಜನರು ಪಿಂಚಣಿ ಸಾಲದೆ ಒಂದು ದುಡ್ಡನ್ನು ಸಾಲದೆ ಇದ್ದಾರೆ. ಸೊ ಹೀಗಾಗಿ ಆ ದುಡ್ಡು ಸ್ವಲ್ಪ ಹೆಚ್ಚಾದರೂ ಸಹಿತ ಸರ್ಕಾರದಿಂದ ಇನ್ನಷ್ಟು ಹೆಲ್ಪ್ ಪಿಂಚಣಿದಾರರಿಗೆ ಆದಂಗಾಗತ್ತೆ. ಹಾಗಾಗಿ ನಮ್ಮ ಮನವಿ ಕೂಡ ಸರ್ಕಾರಕ್ಕಿದ್ದೇ ಇರುತ್ತೆ, ಆದಷ್ಟು ಬೇಗ ಒಂದಿಷ್ಟಾದರೂ ಹೆಚ್ಚಳ ಮಾಡಿ ಅಂತ. ಸೊ ಇದಾಗಿತ್ತು ಇನ್ಫಾರ್ಮೇಷನ್, ತಿಳಿಸಿದ್ದೀನಿ ಸ್ನೇಹಿತರೆ. ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಷಯವನ್ನು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ.